ಹರ್ಷೋತ್ಸವ ಎಫ್ಸಿಸಿಇ ಫ್ಯಾಮಿಲಿ ಫೆಸ್ಟ್ 2026 ಯಶಸ್ವಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಫೋರಂ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಧಾರವಾಡ ಎಫ್ಸಿಸಿಇ ವತಿಯಿಂದ ಆಯೋಜಿಸಲಾಗಿದ್ದ ಹರ್ಷೋತ್ಸವ ಎಫ್ಸಿಸಿಇ ಫ್ಯಾಮಿಲಿ ಫೆಸ್ಟ್ 2026 ಕುಟುಂಬ ಮನರಂಜನಾ ಕಾರ್ಯಕ್ರಮವು ನಗರದ ಮೂರ್ತಿ ಟ್ರಸ್ಟ್ ವನಭವನದಲ್ಲಿ ಆಗಸ್ಟ್ 22ರಂದು ಶನಿವಾರ ಸಂಭ್ರಮದಿಂದ ಹಾಗೂ ಯಶಸ್ವಿಯಾಗಿ ನಡೆಯಿತು. ಮುಖ್ಯ ಅತಿಥಿಯಾಗಿ ಧಾರವಾಡದ ಹಿರಿಯ ಲೇಖಕ ಹಾಗೂ ವಿಚಾರವಾದಿ ಶ್ರೀನಿವಾಸ್ ವಡಪ್ಪಿ ಪಾಲ್ಗೊಂಡರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಫ್ಸಿಸಿಇ ಅಧ್ಯಕ್ಷ ಇಂಜಿನಿಯರ್ ಎಸಿ ತಹಸೀಲ್ದಾರ್ ವಹಿಸಿದ್ದರು. ಹರ್ಷೋತ್ಸವ ಕಾರ್ಯಕ್ರಮದ ಚೇರ್ಮನ್ ಇಂಜಿನಿಯರ್ ಶಿವಾಜಿ ರನೋಜಿ, ಸಂಸ್ಥೆಯ ಕಾರ್ಯದರ್ಶಿ ಇಂಜಿನಿಯರ್ ಮಲ್ಲಿಕಾರ್ಜುನ್ ಮತ್ನಾಳ್ ಹಾಗೂ ಕಂದ್ಯಾಂಚಿ ಇಂಜಿನಿಯರ್ ಎಸ್ ಪ್ರಭು ಪ್ರಸಾದ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀನಿವಾಸ್ ವಡಪ್ಪಿರವರು, ವ್ಯಕ್ತಿತ್ವ ವಿಕಸನ ಹಾಗೂ ಸಾಮಾಜಿಕ ಹೊಣೆಗಾರಿಕೆ ಪ್ರತಿಯೊಬ್ಬರ ಜೀವನದಲ್ಲೂ ಮಹತ್ವದಾಗಿದೆ ಎಂದು ಹೇಳಿದರು. ಇಂದಿನ ದಿನಗಳಲ್ಲಿ ಅತಿಯಾದ ಮೊಬೈಲ್ ಫೋನ್ ಬಳಕೆಯಿಂದ ಉಂಟಾಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ಪ್ರತಿಯೊಬ್ಬರು ಎಚ್ಚರಿಕೆ ವಹಿಸಬೇಕು ಎಂದು ಸಲಹೆ ನೀಡಿದರು. ಇಂಜಿನಿಯರ್ಗಳು ಹಾಗೂ ಅವರ ಕುಟುಂಬದವರಲ್ಲಿರುವ ಪ್ರತಿಭೆಯನ್ನು ಹೊರತರಲು ಎಫ್ಸಿಸಿಇ ಹಲವು ವರ್ಷಗಳಿಂದ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ಅನುಕರಣೀಯವಾಗಿದೆ ಎಂದು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಎಫ್ಸಿಸಿಇ ಸದಸ್ಯರು ಹಾಗೂ ಅವರ ಕುಟುಂಬದವರಿಗಾಗಿ ವಿವಿಧ ಮನರಂಜನಾ, ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು ಆಯೋಜಿಸಲಾಗಿತ್ತು. ಕುಟುಂಬ ಸದಸ್ಯರು ಉತ್ಸಾಹದಿಂದ ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ವೀರಣ್ಣ ಪತ್ತರ್ ನಿರ್ದೇಶನದ ಸ್ವಂತ ಸತ್ಕಾರ ನಾಟಕ ಪ್ರದರ್ಶನಗೊಂಡು ನೆರೆದಿದ್ದವರ ಗಮನ ಸೆಳೆಯಿತು. ನಾಟಕ ಸೇರಿದಂತೆ ವಿವಿಧ ಮನರಂಜನಾ ಕಾರ್ಯಕ್ರಮಗಳನ್ನು ಕುಟುಂಬ ಸದಸ್ಯರು ಆಸ್ವಾದಿಸಿದರು. ಎಫ್ಸಿಸಿಇ ಕುಟುಂಬದ ಸದಸ್ಯರ ನಡುವೆ ಆತ್ಮೀಯತೆ, ಸ್ನೇಹ, ಸಹಕಾರ ಹಾಗೂ ಒಗ್ಗಟ್ಟನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಆಯೋಜಿಸಿದ್ದ ಹರ್ಷೋತ್ಸವವು ಸಂತಸ ಮತ್ತು ಸಂಭ್ರಮದ ವಾತಾವರಣದಲ್ಲಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಟಿಎಂ ಟಿಪ್ಪನ್ನವರ್, ಆನಂದ್ ಹಿರೇಕೇರಿ, ನಾಗೇಶ್ ಮುನ್ನೋಳಿ, ರಾಜು ಬಿರ್ಜನವರ್, ಅಜಿತ್ ಪಾಟೀಲ್, ಸುಧೀರ್ ಪಿಎಸ್ ಸೇರಿದಂತೆ ಎಫ್ಸಿಸಿಇ ಕಾರ್ಯನಿರ್ವಾಹಕ ಮಂಡಳ ಸದಸ್ಯರು, ಸಂಘದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಅವರ ಕುಟುಂಬಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಇಂಜಿನಿಯರ್ ಸತೀಶ್ ನಾಯ್ಕರ್ ಅವರು ಅತಿಥಿಗಳನ್ನ ಸಭೆಗೆ ಪರಿಚಯಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಎಫ್ಸಿಸಿಇ ಕಾರ್ಯದರ್ಶಿ ಇಂಜಿನಿಯರ್ ಮಲ್ಲಿಕಾರ್ಜುನ್ ಮತ್ನಾಳ್ ರವರು ವಂದಾರ್ಪಣೆ ಮಾಡಿದರು. ಶ್ರೀ ಶ್ರೀನಿವಾಸ್ ವಡಪ್ಪಿರವರು ಖ್ಯಾತ ಲೇಖಕರು ಹಾಗೂ ಚಿತ್ರಕರು ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುವುದಕ್ಕೆ ಹೃತ್ಪೂರ್ವಕ ಸ್ವಾಗತ ಹಾಗೂ ಧನ್ಯವಾದಗಳು ಸಲ್ಲಿಸುತ್ತೇವೆ. ಸರ್, ತಮ್ಮ ಉಪಸ್ಥಿತಿಯಿಂದ ನಮ್ಮ ಕಾರ್ಯಕ್ರಮದ ಗೌರವ ಹೆಚ್ಚಾಗಿದೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿದ ಎಲ್ಲ ಪ್ರಾಯೋಜಕರು ಹಾಗೂ ಸಹ ಪ್ರಾಯೋಜಕರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ಆಯೋಜಿಸಲು ನಿಮ್ಮೆಲ್ಲರಿಗೂ ಎಫ್ಸಿಸಿ ಪರವಾಗಿ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದಗಳು. ನಮ್ಮ ಕಾರ್ಯಕ್ರಮವನ್ನು ಮಾಧ್ಯಮದ ಮೂಲಕ ಜನರಿಗೆ ತಲುಪಿಸಲು ಆಗಮಿಸುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಆತ್ಮೀಯ ಸ್ವಾಗತ. ಇಂದು ತಮ್ಮ ಕುಟುಂಬ ಸಮೇತ ಆಗಮಿಸಿರುವ ಎಫ್ಸಿಸಿಯ ಎಲ್ಲ ಸದಸ್ಯರು, ಅವರ ಪತಿ ಮಕ್ಕಳು ಹಾಗೂ ಕುಟುಂಬದ ಎಲ್ಲ ಸದಸ್ಯರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕೇವಲ ಒಂದು ಸಮಾರಂಭವಲ್ಲ, ಇದು ನಮ್ಮ ಎಫ್ಸಿಸಿ ಕುಟುಂಬದ ಸದಸ್ಯರೆಲ್ಲರೂ ಒಂದಾಗಿ ಸೇರಿ ಪರಸ್ಪರ ಸ್ನೇಹ ಮತ್ತು ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಒಂದು ಸುಂದರ ಅವಕಾಶ. ನಮ್ಮ ವೃತ್ತಿ ಜೀವನದ ಒತ್ತಡ ಮತ್ತು ದಿನನಿತ್ಯದ ಕೆಲಸಗಳನ್ನು ಸ್ವಲ್ಪ ಸಮಯ ಬದಿಗಿಟ್ಟು ಇಂದು ಎಲ್ಲರೂ ಕುಟುಂಬದೊಂದಿಗೆ ಸಂತೋಷವಾಗಿ ಸಮಯ ಕಳೆಯೋಣ. ನೃತ್ಯ, ಸಂಗೀತ, ನಾಟಕ, ಹಾಡುಗಳು ಹಾಗೂ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳನ್ನು ಆನಂದಿಸೋಣ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಉತ್ಸಾಹದಿಂದ ಮುಂದೆ ಬಂದಿರುವ ಎಲ್ಲ ಸದಸ್ಯರು ಮತ್ತು ಕುಟುಂಬದ ಸದಸ್ಯರಿಗೆ ನನ್ನ ವಿಶೇಷ ಅಭಿನಂದನೆಗಳು. ಕೊನೆಯದಾಗಿ ನಮ್ಮ ಮುಖ್ಯ ಅತಿಥಿಗಳು, ಪ್ರಾಯೋಜಕರು, ಸಹ ಪ್ರಾಯೋಜಕರು, ಮಾಧ್ಯಮ ಮಿತ್ರರು, ಎಫ್ಸಿಸಿಇ ಸದಸ್ಯರು ಹಾಗೂ ಅವರ ಕುಟುಂಬದ ಎಲ್ಲರಿಗೂ ಮತ್ತೊಮ್ಮೆ ಎಫ್ಸಿಸಿಇ ಕುಟುಂಬದ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೊಡುತ್ತೇನೆ. ನಾವೆಲ್ಲರೂ ಒಂದಾಗಿ ಸೇರಿ ಈ ಸಂಜೆಯನ್ನು ಸಂತೋಷ, ಸ್ನೇಹ, ಸ್ಮರಣೀಯ ಕ್ಷಣಗಳಿಂದ ತುಂಬಿಸೋಣ. ಧನ್ಯವಾದಗಳು. ಜೈ ಹಿಂದ್.
ನಾಳೆ ಈ ಗಣಿತದಲ್ಲಿ 5 ನಿಮಿಷದಿಂದ 5 ನಿಮಿಷ ಆಗಬೇಕಾಗ್ತದೆ. ನಾನು ವಾಸ್ತವವಾಗಿ ಗುಡಿಯನ್ನು ಓದುತ್ತಿದ್ದೇನೆ. ಈ ಗುಡಿಯನ್ನು ಓದುತ್ತೀವಿ ಅಂತಂದರೆ ಅಕಸ್ಮಾತ್ತಾಗಿ ನಾನು ಮಾತಾಡುವಂತಹ ಅವಕಾಶ ಗಣಿತದಲ್ಲಿ ಸಿಕ್ಕಿದರೆ ಉಳಿತಾಯವನ್ನು ಮರೆಯಬಹುದು. ಅದಕ್ಕೆ ನಾನು ಈ ಕಾನ್ಸೆಪ್ಟ್ ಆಫ್ ಟೈಮ್ ಏನಿದೆಯಲ್ಲ ಹಾಗೆ ಗೊತ್ತಿಲ್ಲ. ಆದರೆ ಗೊತ್ತಿಲ್ಲ ಗೊತ್ತಿರ್ತದೆ. ಮುಂಜಾನೆ ನಾವು once we meet the morning, we just say good morning, good morning, good morning, sir, good morning. ನಾವು ಮೇಲ್ಗಡೆಗೆ ಹೋದಾಗ ಎಲ್ಲರೂ ಎದುರು ಉತ್ಪಾದನೆ ಬರೋರು ಎಲ್ಲರೂ ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಎಲ್ಲರೂ ಇರ್ತದೆ. ಆದರೆ ನಾವು ಗುಡ್ ಮಾರ್ನಿಂಗ್ ಅನ್ನೋದು ಅದು ವಾಕಿಂಗ್ ಮಾಡಿ ಟ್ರ್ಯಾಕ್ ಇರ್ತದೆ. ಅದೇ ಗುಡ್ ಮಾರ್ನಿಂಗ್ ಕಾನ್ಸೆಪ್ಟ್ ಅಂದರೆ ನಮ್ಮ ತಿಳುವಳಿಕೆ ಪ್ರಕಾರ ಮಧ್ಯಾಹ್ನ 12 ಗಂಟೆವರೆಗೆ ಗುಡ್ ಮಾರ್ನಿಂಗ್ ಇದನ್ನು ತಿಳ್ಕೋಬೇಕಾದಂಥ ನಮ್ಮ ಸಂದರ್ಭ. ಆದರೆ ಸೂರ್ ಆಗಬೇಕು ಗುಡ್ ಆಫ್ಟರ್ನೂನ್ ಸರ್, ಗುಡ್ ಆಫ್ಟರ್ನೂನ್. ಈ ಗುಡ್ ಆಫ್ಟರ್ನೂನ್ ಕಾನ್ಸೆಪ್ಟ್ ಯಾವಾಗ ಬರ್ತದೆ, if you have met that person in the morning, then only have to say good afternoon. ಅಥವಾ good afternoon ಅಲ್ಲ. When to do is good. ಆ ಟೈಮಲ್ಲಿ ಯಾರು ಬೇಕಾದ್ರೆ ಗುಡ್ ಹಾಗಾದ್ರೆ good it is good afternoon. ವರ್ಷದಿಂದ ತುಂಬಿಕೊಳ್ಳುವ ಈ ಗ್ಯಾಲರಿನಲ್ಲಿ ನಾನು ಏನಾದ್ರು ಭಾಳ ಮಾತಾಡಿ ಕುಳಿತರೆ ಯಾಕಂದ್ರೆ ಈ ಮಾತಾಡಿ ವಯಸ್ಸಾದವರು ಮಾತಾಡಿಕೊಂಡು ಸರಿ ಮ್ಯಾಗಝಿನ್ ಕೊಟ್ಟರೆ ಅವರು ಒಂದು ಲೆಕ್ಚರ್ ನಾವೆಲ್ಲ ಲೆಕ್ಚರ್ ಮಾಡ್ತಾರೆ. ಅಂತ ಐನೋ ಅದು ಏನಾಗಿದೆ ನಾವು ಹುಡುಗಿದ್ದಲ್ಲ ಯಾವಾಗ ಈ ಸಭಾ ಕಾರ್ಯಕ್ರಮ ಮುಗಿದು ಆತಂಕದ ಕಾಯ್ತಿದ್ರು ನಾವು ಯಾವಾಗ ಈ ಮಾತು ನಮ್ಮ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ನಾವು ಹಾಡಬೇಕಾಗಿದೆ, ಕೆಲವರು ನೃತ್ಯ ಮಾಡಬೇಕಾಗಿದೆ, ಕೆಲವರು ಡ್ರಾಮಾ ಪರ್ಫಾರ್ಮೆನ್ಸ್ ಇದೆ, ಇದೆಲ್ಲ ಇದೆ. ಅಂತ ಕಾರ್ಯಕ್ರಮದಲ್ಲಿ ನೀವೆಲ್ಲ ಇರ್ತದೆ. ಈ ಬಂದಂಥ ಪ್ರೈಸ್ ಕೊಡೋದು, ಸಂತೋಷ ಪಡೋದು ಮತ್ತು ಹರ್ಷದಿಂದ ತುಂಬಿಕೊಳ್ಳುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ನಾವು ಅದನ್ನು ಯಾವಾಗ ಹೇಳ್ತೇನೆ ನಮಗೆ ಹರ್ಷ ನಮ್ಮಲ್ಲಿ ಏನಿದೆ ಎಲ್ಲವೂ ಇದೆ. we have good house, ಮನೆ ಫ್ಯಾಮಿಲಿ ಇದೆ, ಮಕ್ಕಳು ಮದುವೆ ಮಾಡಿದ್ದೇವೆ, ಎಲ್ಲ ಕಟ್ಟಿದ್ದೇವೆ. ಇಷ್ಟಾದರೂ ಮುಖ ಒಂಥರ ಹೀಗೆ ತಲೆ ನೋಡ್ಬೋದು ಯಾಕೋ ಐ ಡೋಂಟ್ ನೋ ವೈ. ಜೀವನೋತ್ಸಾಹ ಕಡಿಮೆ. ಈ ಜೀವನೋತ್ಸಾಹ ಹಿಂದೆ ಹೋದರೆ ಬದುಕಿಗೆ ಆಗ್ತದೆ. ಎಲ್ಲಿವರೆಗೆ ಮನುಷ್ಯರಿಗೆ ಉತ್ಸಾಹ ಇರ್ತದೆ, ತುಂಬಿಕೊಳ್ಳುತ್ತದೆ, ಮಾತಲ್ಲಿ ಕೂಡ ಆ ಮಾತಿನಲ್ಲಿ ಹೇಗೆ ಬೇಕಾಗುತ್ತದೆ. ನೀವು ಮಾತಾಡಿದ್ದು ಇನ್ನೊಬ್ಬರಿಗೆ ಪ್ರತಿಫಲವಾಗಿ ನಿಮ್ಮಿಂದ ಹರ್ಷವನ್ನು ನಾನು ಅಂತಹ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಈ ಸಮಯದೊಳಗೆ ನಾವು ಮುಂದೆ ಸಾಕು ಬರುವಂಥ ಪರ್ಫಾರ್ಮೆನ್ಸ್ಗೆ ನೀವೇ ಮಾಡ್ತಾ ಇದ್ದೀರಿ ಪರ್ಫಾರ್ಮೆನ್ಸ್. ನಾವು ಇತ್ತೀಚೆಗೆ ನಾವು
ಸೆಟ್ ಆಫ್ ಹ್ಯಾಬಿಟ್. ನಾವು ಮಾಡ್ಕೊಂಡು ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ಹಿಂಜರಿಕೆ ಭಾಳ ಇದೆ. ಐ ವಾಂಟ್ ಟು ಗಿವ್ ಎಕ್ಸಾಂಪಲ್. ನಾವು ಬೆಳಗ್ಗೆ ನಾವು ತಹಸೀಲ್ದಾರ್ ಅವರು ಬೇರೆ ಬಿಜು ಬರ್ತಿರ್ತಾರೆ, ಎಲ್ಲ ಅನೇಕ ಜನರು ವಾಕಿಂಗ್ ಟ್ರ್ಯಾಕ್ನಲ್ಲಿ ವಾಕಿಂಗ್ ಮಾಡಬೇಕಾದ್ರೆ ಈ ಎವ್ರಿಡೇ ಅಕಸ್ಮಾತ್ ತಿಳ್ಕೊಳ್ಳಿ, ನಾನು ಮನೆಯಿಂದ ಹೊರಗೆ ಬರಬೇಕು ಬರ್ತಿದ್ದೇನೆ, ಶೂಸ್ ಹಾಕೊಂಡಿದ್ದೇನೆ, ತಯಾರಾಗಿದ್ದೇನೆ. ಜಸ್ಟ್ ನೋಡಿ, ಸಿಂಪಲ್ ಆಗಿ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಯುವರ್ ಲೈಫ್. ಆ ಹೊರಗೆ ಬರಬೇಕಾದ್ರೆ ಡಿಸಲ್ ಸ್ಟಾರ್ಟ್, ಮಳೆ ಬರೋ ಸ್ಟಾರ್ಟ್. ನಾನು ಅವಕಾಶ ಹೋಗ್ತಿರ್ತೇನೆ ಮನೆಗೆ ಬೆಳಿಗ್ಗೆ ಹೋಗೋದ್ರೆ ಗಣಿತದ ನೀರಾಗುತ್ತೆ, ಬರೋದು ಯಾರು ಹೋಗ್ತಾರೆ. ನಂಬರ್ 1 ಸರ್ಕಾರ ಸಮಿತಿ ರಚನೆ ಆಗಬೇಕು. ಮಾಡೋದ್ರೆ ಸರ್ಕಾರ ಸಮಿತಿ ನಾವು ಮಾಡೋಣ ಅವಶ್ಯ. ಇನ್ನ ನಂಬರ್ 2 ನಾಡಿನೆಲ್ಲ ದೊಡ್ಡ ಗಣ್ಯ ವ್ಯಕ್ತಿಗಳ ಹೆಸರು ಆ ಸಮಿತಿ ಒಳಗೆ ಬರಬೇಕು. ಗಣ್ಯ ವ್ಯಕ್ತಿಗಳೇ, ಗಣ್ಯ ವ್ಯಕ್ತಿಗಳು ಎಲ್ಲರೂ ಇಲ್ಲ ಹಾಕೊಂಡು ಅವಶ್ಯ. ಮೂರನೇ ಪಾತ್ರ ಸಮಾರಂಭದ ದಿನಾಂಕ ಫಿಕ್ಸ್ ಮಾಡಬೇಕು. ಇಂಥ ಸಣ್ಣ ಸಣ್ಣ ಕೆಲಸ ನಮ್ಮ ಸಂಸ್ಥೆ ಕೇಳ್ತಾರೆ ಏನ್ರಿ, ನಿಮಗೆ ಅವತ್ತು ಏನಾಗಬೇಕಾದ್ರೆ ಅದು ಹೇಳಿ. ಏಪ್ರಿಲ್ 1ಕ್ಕೆ ನನಗೆ ಆರೋಗ್ಯಕ್ಕಿಂತ ಏಪ್ರಿಲ್ 1 ಬರ್ಬೋದು, ಡೇಟ್ ಮಾತ್ರ ಬರ್ಬೋದು. ಅವತ್ತು ನನಗೆ ಸನ್ಮಾನ ಆಗಬೇಕು. ಮಾಡೋಣ್ರೆ, ಅವತ್ತು ಮಾಡೋಣಂತೆ. ಅವತ್ತು ನನಗೆ ಸತ್ಕಾರ ಆಗಬೇಕು. ಈ ಸಿಸ್ಟಮ್ ಸಮಿತಿ ಪ್ರೆಸ್ ಕಾನ್ಫರೆನ್ಸ್ ಕರೆದ್ರೆ ಉದ್ಯೋಗಗಳನ್ನ ಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೆ ತಲೆ ಕೆಡಿಸ್ಕೊತಿದ್ರೆ ನೋಡಿ ಕೊಡ್ರಿ ಅದಕ್ಕಂತ ಹೇಳಿ ನಮ್ಮ ಮನುಷ್ಯನ ನೀವು ಜೈರಾಮ್ ಅಂತ ಹೇಳಿ ಚಂದ ಮಾಡ್ತಾನ್ರಿ. ಏನು ತಲೆ ಕೆಡಿಸ್ಕೋಬೇಡ್ರಿ, ನಿಮ್ಮ ಸತ್ಕಾರ ಮಾತ್ರ ಭಾರಿ ಚಂದ ಮಾಡೋದು. ನಾನು ಭಾಳ ನೋಡ್ರಿ ಹಂಗಂದ್ರೆ ಬರ ಕೇಳಿದ್ದೆ, ಇದು ಬರೋ ಟೈಮ್ ಆಗಿಲ್ಲಲ್ಲ. ಯಾರೋ ಬರಲ್ಲ ಬಿಡ್ತಾರೆ, ಯಾರೋ ಬರಲ್ಲ ಬಿಡ್ತಾರೆ. ನಾನೇ ನೋಡ್ತೀನಿ. ಬಾ 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 ನೋಡ್ರಿ. ಜಯರಾಮ್ ಅಂದ್ರೆ ಇವ್ರಿ ಜಯರಾಮ್. ನಮಸ್ಕಾರ 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 ಸಾಕಿಲ್ಲ ಅಂದಂಗ ಜಯರಾಮ. ಕಂಡಿರೋರ ನಾವು ಒಬ್ಬನೇ ಏನ್ ಬರೋದಂತ ತಿಳ್ಕೊಂಡು ಗಿಡ್ಡನ್ ಕರ್ಕೊಂಡ ಬಂದೇನೆ. ಸರಿ, ಮತ್ತೆ ಅವ್ನು ಏನ್ ಮಾಡ್ತಾವ? ಸಾಕು ಬಿಡೋದು ಬೇಡ. ಬಾಯ್ ಬಾಯ್ ಭಾಗ್ಲ ಭಾಗ್ಲ ನಮ್ದು ಏನಿದ್ರು ಬಿಹಾರಿನ ಭಾಗದ ಬಿಸ್ನೆಸ್. ಏನ್ ಹುಕುಮನ ಹೇಳಿ. ಹುಕುಂ ನಾ ಹೇಳ್ತೀನಿ. ಬಾಯ್ ನೋಡಪ್ಪ, ನಮ್ಮ ರೈಲಿಗೆ ಏಪ್ರಿಲ್ 1ಕ್ಕೆ ಏಪ್ರಿಲ್ 1
ಒಂದು ಬಂದ್ರೆ ನಿಮ್ಮ ಮನೆ ಮುಂದೆ ಎಲ್ಲಿ ಹೋಗ್ತಾರ? ನಿಮ್ಮನ್ನ ಕರ್ಕೊಂಡ ಕಾರ್ನಾಗ ಮಾತು ಕುಡಿಸಿ ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.